ಯಾವುದೇ ಊರಲ್ಲಿ ಗಣಪತಿ ಫಂಕ್ಷನ್ ಭಾಳ ಸಡಗರದಿಂದ ಮಾಡೋಣ, ಅದು 4 ಜನಕ್ಕೆ ತೊಂದರೆ ಆಗಬಾರ್ದು. ಏನೇಳೆ ಗಣಪತಿ ಇಕ್ಕೋದು ಆ ಏರಿಯಾ ದುಡ್ಡು ಕಾಳಿ ಮಾಡ್ಕೊಂಡಿರ್ತೀವಿ, ಆ ಏರಿಯಾದಲ್ಲೇ ನಾವು ಗಣಪತಿ ಇಕ್ತಾ ಇರ್ತೀವಿ. ಸುಮ್ಮನೆ ಪಟ್ಟೆ ಕೊಡಿಯೋದು, ಸುಮ್ಮನೆ ವಿನಾಕಾರಣ ಹಾಡಾಕೊಳ್ಳೋದು, ಯಾವುದೋ ಒಂದು ಡ್ಯಾನ್ಸ್ ಮಾಡೋದು, ಗಣಪತಿ ತರುವಾಗ ಅಥವಾ ಗಣಪತಿ ಬಿಡುವಾಗ ರಸ್ತೆ ಬ್ಲಾಕ್ ಮಾಡೋದು, ಆ ರೋಡಿಗೆ ಬರ್ದಂಗೆ ಮಾಡೋದೆಲ್ಲ ಸ್ವಲ್ಪ ಅದನ್ನು ತೊಂದರೆ ಅಂತ ನನ್ನ ಸೇರಕತ್ತೆ. ಅದನ್ನು ಮಾಡೋದು ಬೇಡ. ಯಾಕೆಂದರೆ ನೀವು ಗಣಪತಿ ಇಕ್ಕಿ ಹೊರಗಡೆ ಮಾಡ್ತಿರ್ತೀರಿ, ಆ ಪಕ್ಕದಲ್ಲಿ ಯಾರು ಪೇಷಂಟ್ ಮಲಗಿರ್ತಾರೆ, ಯಾರು ಹುಷಾರು ಮಲಗಿರ್ತಾರೆ, ಯಾರು ಬಾಣ್ತಿರ್ತಾರೆ, ಯಾರು ಬಸ್ಸಂಗೆ ಇರ್ತಾರೆ, ಅಥವಾ ಯಾರಿಗೆ ಆಗಲ್ಲ ಸೌಂಡು, ಯಾವ ಮಗು ಎಳೆ ಮಗು ಇರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ ನೀವು ಈ ಮೈಕ್ಗಳು ಹಾಕ್ಕೊಡಿ. ಅದು ಅದೊಂದು ಒಂದು ಸಮಯ ಇರಲಿ, ಇಷ್ಟು ಅಂತ ಆ ಸಮಯಕ್ಕೆ ನಿಲ್ಲಿಸ್ಬಿಡಿ. ಇಲ್ಲಿ ಹಾಕೋದಾದ್ರೆ ಸ್ವಚ್ಛವಾಗಿ ನಿಶಬ್ದವಾಗಿ ಕೇಳೋಂಥ ಪದಗಳನ್ನ ಹಾಡಾಕಿ, ಅದು ಭಾಳ ಚೆನ್ನಾಗಿರುತ್ತೆ ಅಲ್ವಾ. ಏನು ಬೇಕಾದ್ರೆ ಹಾಕೊಂಡು ಡ್ಯಾನ್ಸ್ ಮಾಡಿ, ಮತ್ತು ನಿಮ್ಮ ಏರಿಯಾಗೆ ಒಳ್ಳೇದು ಮಾಡಿ, ಹೆಂಗಂತ ಸಂಘ ಮಾಡ್ಕೊಳ್ಳಿ, ಸಂಸ್ಥೆ ಮಾಡ್ಕೊಳ್ಳಿ. ನಿಮ್ಮ ಏರಿಯಾಗೆ ಮಳೆ ನಿಮ್ಮ ಏರಿಯಾಗೆ ಮಳೆ ನೀರು ಚೆನ್ನಾಗಿ ಹೋಗ್ತಾ ಇದೆಯಾ, ನಿಮ್ಮ ಏರಿಯಾದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರಾ, ನಿಮ್ಮ ಏರಿಯಾದಲ್ಲಿ ಹತ್ತದ ಇದೆಯಾ, ಇದ್ರ ಬಗ್ಗೆ ತುಂಬ ಯೋಚನೆ ಮಾಡೋಣ. ಅದು ಬಿಟ್ಟು ಜಾತಿ ಮಾಡ್ಕೊಳ್ಳೋದು, ಗಣಪತಿ ಫಂಕ್ಷನ್ ಮಾಡ್ಕೊಂಡು ಕುಂದಾಡೋದು, ಪಟಾಕಿ ಹೊಡೆಯೋದು ಎಲ್ಲ ಮಾಡಬಾರ್ದು. ಅಥವಾ ನಿಮ್ಮಲ್ಲಿ ವಿನಂತಿ ಇದು ಏನಂದ್ರೆ ಹಿಂಗೆ ಸ್ವಾಮಿ ಅನ್ಬೇಡಿ, ನಾವೆಲ್ಲರೂ ಮೀರೇ ಬಂದಿವಿ, ನಾವೆಲ್ಲ ಮಾಡ್ಕೊಂಡೇ ಬಂದೀವಿ, ಬಟ್ ಅದೆಲ್ಲ ಇನ್ನೊಬ್ಬರು ತೊಂದರೆ ಆಗಬಾರ್ದು. ಆ ಥರ ದಯವಿಟ್ಟು ನಿಗವಹಿಸಿ. ಹೆಣ್ಮಕ್ಳು ನೀವು ಅಷ್ಟೇ ನಿಮ್ಮ ಏರಿಯಾಗಳಲ್ಲಿ ಸುಮ್ಮನೆ ಅರಿವು ಅಕ್ಕಪಕ್ಕವನ್ನೇ ಗುದ್ದಾಡ್ಕೊಂಡು ಜಗಳಾಡ್ಕೊಂಡು ಟೈಮ್ ಪಾಸ್ ಮಾಡಬೇಡಿ. ಆಯ್ತಾ. ನಾವು ಬೈ ಮೇಲೆ ಹೇಳ್ತೀವಿ ನಿಮಗೆ 3 ಡಿಗ್ರಿ ಮಾಡಿ ಜೀವನ ಮುಂದೆ ಬರ್ತೀರಾ ಅಂತ. 3 ಡಿಗ್ರಿ ಅಂದರೆ ಕನ್ನಡ ಮೀಡಿಯಂ ಡಿಗ್ರಿ. ಒಂದು ತಾಯಿ ತಂದಿಗೆ ಹೆಂಗೆ ಅನ್ನ ಹಾಕ್ಬೇಕು, ಅಣ್ಣ ತಮ್ಮಗಳ ಹೆಂಗೆ ಊಟ ಇರಬೇಕು ಅನ್ನೋ 1 ಡಿಗ್ರಿ. 2ನೇ ಡಿಗ್ರಿ ಹೆಂಗೆ ಗೊತ್ತಾ, ಕನ್ನಡ ಬಗ್ಗೆ ಮಾತಾಡಲೇಬಾರ್ದು, ಕನ್ನಡ ಮನೆ ಬಗ್ಗೆ ನೋಡಲೇಬಾರ್ದು. ಇದು 2ನೇ ಡಿಗ್ರಿ ಭಾಳ ಇಂಪಾರ್ಟೆಂಟ್, ಇದು ಭಾಳ ಮುಖ್ಯವಾದ ವಿಚಾರಗಳು ಇವು. 3ನೇ ವಿಚಾರ ಹೆಂಗೆ ಗೊತ್ತಾ, ಹಾಸಿಗೆ ಇದ್ದಷ್ಟು ಕಾಲ್ಚಾಚಿ, ಹಾಸಿಗೆ ಎಷ್ಟಿತ್ತು ಅಷ್ಟೇ ಕಾಲ್ಚಾಚಿ, ಸಾಧ್ಯವ್ರನ್ನ ಹಾಕೊಂಡು ಸಹಾಯ ಮಾಡಿ, ಬರ್ತ್ಡೇ ಮಾಡಿ, ಕೇಕ್ ಕಟ್ ಮಾಡಿ, ಏನೋ ಮಾಡ್ಕೊಂಡು ಮಕ್ಕಳು ಹುಟ್ಟಿದ ದಿವಸ ಅಂತ ಕೇಕ್ ಕಟ್ ಮಾಡಿ, ಪಟಾಕಿ ಹೊಡೆದು, ಬ್ರ್ಯಾಂಡಿ ಕುಡಿದು ಅಲ್ಲಿ ಓಡಿಗೆಲ್ಲ ಎಷ್ಟು ಬಾಟ್ಲಿ ಮಾಡೋ ಬದಲು ಯಾವ್ದಾರ ನಿಮ್ಮ ಊರು ತುಂಬ ಬಡರಿರ್ತಾರೆ, ತುಂಬ ಬಡವರು ಅವತ್ತೊಂದು ಕಷ್ಟ ಇರುತ್ತೆ ಅಂತ ಬಡವರಿಗೆ ಈ ಥರ ಟ್ರೀಟ್ ಕೊಡಿಸಿ. ನಿಮ್ಮ ಜೀವನ ಪೂರ್ತಿ ಅವ್ರು ನಿಮ್ಗೆ ನೆನೆಸ್ಕೊಂತಾರೆ. ಆಗಲ್ವಾ? ಆಗತ್ತಾಗಲ್ವಾ? ಇಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಏರಿಯಾಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಅಂಧಾಶ್ರಮ ವೃದ್ಧಾಶ್ರಮ ಇರುತ್ತೆ. ಹೋಗಿ 4 ಜನ ಬಟ್ಟೆ ಕೊಡಿಸಿ ಅವ್ರ ಜೀವನದ ಮುಂದೆ ಬರ್ತೀರಿ. ಯಾವ್ದಷ್ಟು ಇಲ್ಲಿ ಬಂದು ಸಾಲ ಮಾಡಿದ್ದೀನಿ, ಮನೆ ಕಟ್ಟಿದ್ದೀನಿ, ಸಾಧಿಸೋಕ್ಕಾಗಲ್ಲ, ಗಾಡಿ ತಾನೇ ಸಾಧಿಸೋಕ್ಕಾಗಲ್ಲ, ಚೀಟಿ ಹಾಕಿ ಸಾಧಿಸೋಕ್ಕಾಗಲ್ಲ, ದೇವ್ರ ಬಂದು ಚೀಟಿಸಲ್ಲ. ಅಕ್ಕಪಕ್ಕ ನಾವು ಮಕ್ಕಳು 6 ಜನ, ಇವತ್ತು ಇನ್ನಿಬ್ಬರು ಬೆಂಗಳೂರು ಕಳ್ಸ್ಕೋಯಾರೆ. ನನ್ನ ತಮ್ಮ ನಿಂತು ನಾವು ನಿಮ್ಮಂಗೆ, ನಮ್ಮ ಅಕ್ಕ ನಾವು ನಿಮ್ಮಂಗೆ, ನಮ್ಮ ಅಮ್ಮ ಅಡುಗೆ ಮಾಡ್ತಿದ್ವಿ ಒಳಗಡೆ.